ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ನಿನ್ನೆ ನಾಮಪದಗಳಿಂದ ವಿಶೇಷಣಗಳನ್ನು ಕಲ್ತ್ಕೊಂಡಿದ್ದೀವಿ. ಹೇಳಿದ ಎಲ್ಲ ವಿಶೇಷಣಗಳು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಶಬ್ದಗಳಾಗಿವೆ. ಅವುಗಳನ್ನು ತಿಳ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಅವುಗಳು ನಿಮಗೆ ಗೊತ್ತಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತು ನಾವು ನಾಮಪದಗಳಿಂದ ಕ್ರಿಯಾಪದಗಳ ರಚನೆ ಮಾಡ್ತಾ ಇದ್ದೀವಿ. ಅವುಗಳನ್ನೇ ಇಂಗ್ಲೀಷ್ ಹೇಳ್ಬೇಕಾದ್ರೆ ಫಾರ್ಮೇಷನ್ ಆಫ್ ವರ್ಬ್ಸ್ ಫ್ರಮ್ ನೌನ್ಸ್ ಅಂತ ಹೇಳಬೇಕು ಅಂತ ಬರೀಬೇಕು. ನಾನು ನಾಮಪದಗಳಿಂದ ಕ್ರಿಯಾಪದಗಳನ್ನ ಕಲಿಸಲಿಕ್ಕಾಗಿ 4 ಕಾಲಮ್ ಹಾಕಿದ್ದೀನಿ. ನಾಮಪದ ಅಂದರೆ ನೌನು, ಕ್ರಿಯಾಪದಗಳಂದರೆ ವರ್ಬ್ಸ್ ಆಗುತ್ತೆ. ನೌನ್ಸ್ ಅಂದರೆ ನಾಮಪದಗಳು, ವರ್ಬ್ಸ್ ಅಂದರೆ ಕ್ರಿಯಾಪದಗಳು. ಇವತ್ತಿನ ಮೊದಲನೇ ನೌನು ಅಬೋರ್ಡ್, ಅದರ್ಥ ಅಥವಾ ನಾಮಪದ ವಾಸಸ್ಥಳ. ದ ವರ್ಬ್ ಆಫ್ ಅಬೋರ್ಡ್ ಇಸ್ ಅಬೈಡ್, ಅಂದರೆ ವಾಸ ಮಾಡು ಅಥವಾ ನಡೆಸು ಅನ್ನೋ ಕ್ರಿಯಾಪದಗಳಿವೆ. ನೆಕ್ಸ್ಟು ನೌನ್ ಇಸ್ ಅಬಂಡೆನ್ಸ್. ಅಬಂಡೆನ್ಸ್ ಅಂದರೆ ಸಮೃದ್ಧಿ ಅನ್ನೋದು ನಾಮಪದ ಆಗುತ್ತೆ. ದ ವರ್ಬ್ ಆಫ್ ಅಬಂಡೆನ್ಸ್ ಈಸ್ ಅಬೌಂಡ್, ಅಂದರೆ ಸಮೃದ್ಧವಾಗಿರು ಅನ್ನೋ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಇಸ್ ಆಕ್ಷನ್. ಆಕ್ಷನ್ ಅಂದರೆ ಕ್ರಿಯೆ ಅಥವಾ ಕಾರ್ಯ ಎನ್ನೋ ನಾಮಪದಗಳಿವೆ. ದ ವರ್ಬ್ ಆಫ್ ಆಕ್ಷನ್ ಇಸ್ ಆ್ಯಕ್ಟ್. ಆ್ಯಕ್ಟ್ ಅಂದರೆ ಕ್ರಿಯೆಯಲ್ಲಿ ತೊಡಗಿರು ಅಥವಾ ಕಾರ್ಯದಲ್ಲಿ ಮುಳುಗಿರು ಅಂತ ಹೇಳ್ಬೋದು. ನೆಕ್ಸ್ಟು ನೌನ್ ಇಸ್ ಅಡಿಷನ್. ಅಡಿಷನ್ ಸಂಕಲನ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಅಡಿಷನ್ ಇಸ್ ಆ್ಯಡ್, ಅಂದರೆ ಕೂಡಿಸು ಅಥವಾ ಸಂಕಲಿಸು ಅಂತಾಗುತ್ತೆ. ನೆಕ್ಸ್ಟು ನೌನ್ ಇಸ್ ಅಡ್ಮಿಷನ್. ಅಡ್ಮಿಷನ್ ಅಂದರೆ ಪ್ರವೇಶ, ಕ್ರಿಯಾಪದ ಅಡ್ಮಿಟ್ ಆಗುತ್ತೆ. ಅಡ್ಮಿಟ್ ಅಂದರೆ ಸೇರಿಸು ಅಥವಾ ಪ್ರವೇಶ ಕೊಡು. ಇವೆರಡು ನಾಮಪದ ಅಡ್ಮಿಟ್ ಅನ್ನೋ ಕ್ರಿಯಾಪದಗಳಿಗೆ ಸಂಬಂಧಪಟ್ಟವು. ನೆಕ್ಸ್ಟು ನೌನ್ ಇಸ್ ಅಡೋರೇಷನ್. ಅಡೋರೇಷನ್ ಅಂದರೆ ಪೂಜೆ ಅಥವಾ ಆರಾಧಿಸು. ದ ವರ್ಬ್ ಆಫ್ ಅಡೋರೇಷನ್ ಇಸ್ ಅಡೋರ್, ಅಂದರೆ ಪೂಜಿಸು ಅಥವಾ ಆರಾಧಿಸುವಂಥ ಅರ್ಥ ಬರುತ್ತೆ. ಅವು ಇವೆರಡು ಕ್ರಿಯಾಪದಗಳಾಗಿವೆ. ನಂತರದ ನಾಮಪದ ಸಲಹೆ ಅಥವಾ ಬುದ್ಧಿವಾದ. ಇದನ್ನು ಇಂಗ್ಲೀಷಲ್ಲಿ ನೌನಾಗಿ ಹೇಳ್ಬೇಕಾದ್ರೆ ಅಡ್ವೈಸ್ ಅನ್ಬೇಕು. ದ ವರ್ಬ್ ಆಫ್ ಅಡ್ವೈಸ್ ಅಗೈನ್. ಕ್ರಿಯಾಪದದಲ್ಲಿ ಹೇಳ್ಬೇಕಾದ್ರೆ ಸಲಹೆ ಕೊಡುವಂಥ ಬರುತ್ತೆ. ಅಡ್ವೈಸು ಸ್ಪೆಲ್ಲಿಂಗ್ ಸೇಮ್ ಇದೆ, ನಾಮಪದ ಕ್ರಿಯಾಪದ ಸೇಮ್ ಇದೆ, ಅಂದರೆ ನೌನು ವರ್ಬು ಸೇಮ್ ಇದೆ. ಐ ಮೀನ್ ಸ್ಪೆಲ್ಲಿಂಗ್ಸ್ ಆಫ್ ನೌನು ಅಂಡ್ ವರ್ಬು ಅಡ್ವೈಸ್ ಆರ್ ಸೇಮ್. ನೆಕ್ಸ್ಟು ನೌನ್ ಇದು ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದರೆ ಒಪ್ಪಂದ ಅಥವಾ ಒಪ್ಪಿಗೆ ಅನ್ನೋ ನಾಮಪದಗಳಿವೆ. ದ ವರ್ಬ್ ಆಫ್ ಅಗ್ರಿಮೆಂಟು ಇದು ಅಗ್ರಿ ಅಂದರೆ ಒಪ್ಪು ಅನ್ನೋ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಇದು ಅಮ್ಯೂಸ್ಮೆಂಟ್. ಅಮ್ಯೂಸ್ಮೆಂಟ್ ಅಂದರೆ ಮನೋರಂಜನೆ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಅಮ್ಯೂಸ್ಮೆಂಟ್ ಇಸ್ ಅಮ್ಯೂಸ್ ಅಂದರೆ ಅರ್ಥ ಮನಸ್ಸು ಅನ್ನೋ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಇದು ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದರೆ ಮನವಿ ಅಥವಾ ಅರ್ಜಿ. ದ ವರ್ಬ್ ಆಫ್ ಅಪ್ಲಿಕೇಶನ್ ಈಸ್ ಅಪ್ಲೈ ಅಂದರೆ ಅರ್ಜಿ ಅಥವಾ ಮನವಿ ಮಾಡು ಅಥವಾ ಮನವಿ ಸಲ್ಲಿಸುವಂತಾಗುತ್ತೆ. ಇಲ್ಲಿ ಅರ್ಜಿ ಅಥವಾ ಮನವಿ ಸಲ್ಲಿಸು ಅನ್ನೋ ಕ್ರಿಯಾಪದಗಳಿವೆ. ನಂತರ ನಾಮಪದ ಗ್ರಹಿಕೆ ಅನ್ನೋದನ್ನು ಹೇಳ್ಬೇಕಾದ್ರೆ ಅಪರೇಷನ್ ಅಂದರೆ ಅರ್ಥ ಗ್ರಹಿಕೆ. ಅಪರೇಷನ್ ಅನ್ನೋದು ನೌನ್ ಆಗಿದೆ. ಅಪರೇಷನ್ ವರ್ಬ್ ಇಸ್ ಅಪರ್ಹ್ಯಾಂಡ್ ಅಂದರೆ ಗ್ರಹಿಸು. ಇಲ್ಲಿ ಗ್ರಹಿಸು ಅನ್ನೋದು ಕ್ರಿಯಾಪದವಾಗಿದೆ. ನೆಕ್ಸ್ಟು ಆ್ಯಂಡ್ ಲಾಸ್ಟು ನೌನ್ ಇಸ್ ಅಪ್ರೂವಲ್. ಅದರ ಅರ್ಥ ಸಮ್ಮತಿಸು ಅನ್ನೋದು ಸಮ್ಮತಿ ಅಂದರೆ ನಾಮಪದ ಆಗಿದೆ. ದ ವರ್ಬ್ ಆಫ್ ಅಪ್ರೂವಲ್ ಇಸ್ ಅಪ್ರೂವ್ ಅಂದರೆ ಸಮ್ಮತಿಸು, ಇದು ಕ್ರಿಯಾಪದವಾಗಿದೆ. ಈ ಹೊತ್ತಿಗೆ ಇಷ್ಟು ಸಾಕು. ಮತ್ತು ಸಾಯಂಕಾಲ ಸಿಗೋಣ. ಆರು ಕೂಡ ಇಂಗ್ಲೀಷ್ನಲ್ಲಿ ಇರುವ ನಾಮಪದಗಳಿಂದ ಕ್ರಿಯಾಪದಗಳನ್ನ ಹೇಗೆ ಮಾಡಬೇಕು ಅಂತ ತಿಳಿಯೋಣ ಮತ್ತು ಕಲಿಯೋಣ. ಅದಕ್ಕೆ ಇಂಗ್ಲೀಷ್ ಹೇಳ್ಬೇಕಾದ್ರೆ ವರ್ಬ್ಸ್ ಫ್ರಮ್ ನೌನ್ಸು ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ತಿಳಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಮತ್ತು ಪೂರ್ತಿಯಾಗಿ ತಿಳ್ಕೊಳ್ಳಿ. ಹಾಗೆ ಮಾಡಿದ್ರೆ ಬುದ್ಧಿವಂತರಾದರೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬೈ ಲಾಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.